ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಇವತ್ತು ಸಿಂಪಲ್ ಆದಂತಹ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡುವಂತಹ ವಿಧಾನವನ್ನು ನೋಡ್ಕೊಂಡು ಬರೋಣ. ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ದೋಸೆ. ಸೇಮ್ ಸೆಟ್ ದೋಸೆ ಥರ ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗೂ ಕೂಡ ಕಡಿಮೆ ಇಲ್ಲ. ಇವಾಗ ನಾನು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆಯನ್ನು 4ರಿಂದ 5 ತಾಸು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಅಂತೂ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. 3/1 ಅಂದರೆ 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದರ 1 ಗ್ಲಾಸಷ್ಟು ಉದ್ದಿನಬೇಳೆ, ಕಡಲೆಬೇಳೆ ತೊಗೋಬೇಕು. ಆವಾಗ ನಮ್ಮದು ಮೆಜರ್ಮೆಂಟ್ ಚೆನ್ನಾಗಿರುತ್ತೆ. ನಾನು ಮೇಲ್ಗಡೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಇಲ್ಲಾಂದರೆ ನೀವು ಅವಲಕ್ಕಿ ಅಥವಾ ಚುರುಮರಿ ಮಂಡಕ್ಕಿಯನ್ನು ಹಾಕ್ಬೋದು. ಅಂದರೆ ದೋಸೆ ಸಾಫ್ಟಾಗಿ ಬರುತ್ತೆ. ಸೊ ಇದೇ ರೀತಿ ಫೈನಾಗಿ ಎಲ್ಲವನ್ನು ರುಬ್ಬಿ ತೊಗೋಬೇಕು ನಾವು. ನೋಡಿರಿ, ಇವಾಗ ನಮ್ಮದು ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ರುಬ್ಬಿದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹೋಲ್ ನೈಟ್ ಬಿಟ್ಬಿಡಬೇಕು. ಇದನ್ನು ಯಾವುದೇ ರೀತಿ ಗಾಳಿ ಆಡದೇ ಇರೋ ರೀತಿ ಇಟ್ಟರೆ ಬೇಗ ಹಿಟ್ಟು ಹುದುಗಿ ಬರುತ್ತಾ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತಾ. ಚಳಿಗಾಲದಲ್ಲಿ ಅಂತೂ ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಮುಚ್ಚಿಡ್ರಿ. ನೋಡಿರಿ, ನಮ್ಮದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಹಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಗೆ ಹಿಟ್ಟು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಕೂಡ ಚೆನ್ನಾಗಿ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ಮೆಥಡಲ್ಲಿ ಟ್ರೈ ಮಾಡಿರ್ತೀರಾ, ಬಟ್ ಈ ಥರ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ನಮ್ಮದು ಹಿಟ್ಟು ಕೂಡ ರೆಡಿ ಆಯಿತು. ಇದನ್ನೊಂದು 5 ನಿಮಿಷ ಸಕ್ಕರೆ ಕರಗೋದಕ್ಕೆ ಬಿಟ್ಬಿಡಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ತವಾವನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ತವಾ ಬಿಸಿ ಆದ ನಂತರ ನಾನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ ಅಲ್ವಾ. ಯಾವುದೇ ರೀತಿ ಹರಿತಿಲ್ಲ, ಏನೂ ಆಗ್ತಾಯಿಲ್ಲ. ಎಷ್ಟು ಚೆನ್ನಾಗಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ನಾನ್ ಸ್ಟಿಕ್ ಬಳಸೋದಕ್ಕಿಂತ ಕಬ್ಬಿಣದ ತವಾವನ್ನು ಬಳಸೋದು ತುಂಬ ಉತ್ತಮ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ತುಂಬ ಅಂದರೆ ತುಂಬ ಗರಿಯಾಗಿರುತ್ತೆ. ನೀವು 2 ಸೈಡು ಕೂಡ ಬೇಯಿಸ್ಬೋದು ಅಥವಾ ಒಂದೇ ಸೈಡು ಫುಲ್ ಗರಿ ಆಗೋವರೆಗೂ ಕೂಡ ಬಿಡ್ಬೋದು. ನಾನು 2 ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ದೋಸೆ ಅದೇ ರೀತಿ ತೊಗೊಳ್ತಾ ಇದ್ದೀನಿ. ಇದು ನೋಡಿರಿ, ತುಂಬ ದೊಡ್ಡದಾಗಿತ್ತು ಮಾಡಿದೆ. ಯಾಕಂದರೆ ನಾನು ಹಿಟ್ಟು ಜಾಸ್ತಿ ತೊಗೊಂಡೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ದಪ್ಪ ಬೇಕು, ತೆಳ್ಳಗಬೇಕು, ಗರಿಯಾಗಬೇಕು, ಮೆತ್ಕೋಬೇಕು, ಎಲ್ಲ ರೀತಿಯಲ್ಲೂ ಕೂಡ ಆಗುತ್ತೆ. ನೋಡಿರಿ, ನಮ್ಮದು 2ನೇ ದೋಸೆನೂ ಕೂಡ ರೆಡಿ ಆಯಿತು. ಇವಾಗ ನಾವು ಆಲೂಗಡ್ಡೆ ಪಲ್ಯ ಮಾಡ್ಬೋದು ನೋಡ್ಕೊಂಡು ಬರೋಣ ಬನ್ನಿ. ಸಿಂಪಲ್ಲಾಗಿರುತ್ತೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ಹೋದರೆ ಅಷ್ಟು ಸ್ಯಾಟಿಸ್ಫೈಡ್ ಇರಲ್ಲ. ಒಂದೊಂದು ಹೋಟೆಲಲ್ಲಿ ಒಂದು ಕಡೆ ಚೆನ್ನಾಗಿರುತ್ತೆ, ಒಂದು ಕಡೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿಬಿಡೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನಾವು ಉದ್ದುದ್ದಾಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು. ಈರುಳ್ಳಿ ಬೇಗ ಕಲರ್ ಬರೋದಕ್ಕೋಸ್ಕರ ಅಥವಾ ಬೇಯೋದಕ್ಕೋಸ್ಕರ ಮೇಲ್ಗಡೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ನಾವು ಮಿಕ್ಸ್ ಮಾಡಿದರೆ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಇವಾಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ. ಆಲೂಗಡ್ಡೆಯನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ನಾವು ಹಿಚಗಿದ್ರೆ ಅದು ಯಾವುದೇ ರೀತಿ ಗಟ್ಟಿ ಬರಬಾರ್ದು. ಸೊ ಆ ರೀತಿ ಮಾಡಿದರೆ ಮಾತ್ರ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ನಾನು ಉಪ್ಪು ಹಾಕ್ಕೊಂಡು ಅರಿಶಿಣವನ್ನು ಹಾಕ್ಕೊಂಡ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಂದ ನಂತರ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕಿ ಮತ್ತೊಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಟೊಮೊಟೊ ಮೆತ್ತಗಾಗಬೇಕು. ಮೆತ್ತಗಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿ ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ. ಸೊ ನೋಡಿರಿ, ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ಆಲೂಗಡ್ಡೆ ಪಲ್ಯ. ನಾನು ಇದರಲ್ಲಿ ಚಟ್ನಿಯನ್ನು ತೋರಿಸಿಲ್ಲ, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಕೊರಿ. ಸೂಪರ್ ಟೇಸ್ಟಿಯಾದಂಥ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ನೋಡಿರಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. ಟ್ರಿಕ್ಸ್ ಏನಪ್ಪ ಅಂದ್ರೆ, ಜಗತ್ತಿನ ವಿಸ್ತೀರ್ಣದಲ್ಲಿ ಅನುಕ್ರಮ ದೇಶಗಳು ಯಾವುದು ವಿಸ್ತೀರ್ಣದಲ್ಲಿ ದೊಡ್ಡದಿದೆ ಅದರಿಂದ ನಾವು ಕೆಳಗಡೆ ಬರ್ತಾ ಹೋಗೋಣ. ಇವಾಗ ನೋಡ್ರಿ, ನಮ್ಮದು ಕೋಡ್ ವರ್ಡ್ ಏನಂದರೆ
ರುಕ್ಕುಬಾಯ್ ಅಂತ ನೆನಪಿಟ್ಕೋಬೇಕು. ಏನು? ರುಕ್ಕುಬಾಯ್ ಅಂತ ನೆನಪಿಟ್ಕೊಂಡ್ರೆ ಸಾಕು. ನಾವು ಅನುಕ್ರಮವಾಗಿ ವಿಸ್ತೀರ್ಣದಲ್ಲಿರ್ತಕ್ಕಂತಹ ದೇಶಗಳನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ರುಕ್ಕುಬಾಯಲ್ಲಿ ನಾವು RU ಅಂದರೆ ರಷ್ಯಾ ಅಂತ ತಗೊಳ್ಳೋಣ. C ಅಂದರೆ ಕೆನಡಾ, C ಅಂದರೆ ಚೀನಾ 3ನೇ ಸ್ಥಾನದಲ್ಲಿದೆ. U ಅಂದರೆ USA, B ಅಂದರೆ ಬ್ರೆಜಿಲ್, A ಅಂದರೆ ಆಸ್ಟ್ರೇಲಿಯಾ, I ಅಂದರೆ ಇಂಡಿಯಾ ನಮ್ಮದು 7ನೇ ಸ್ಥಾನದಲ್ಲಿ ವಿಸ್ತೀರ್ಣದಲ್ಲಿ ಹೊಂದಿದೆ. ಹೀಗೆ ಎಲ್ಲ ದೇಶಗಳನ್ನು ಕೂಡ ನಾವು ಈಸಿಯಾಗಿ ಹೇಳ್ಬೋದು. ಬಟ್ ಆದರೆ 1ರಿಂದ 10, 9, 7 ಕೇಳ್ತಾರೆ ಯಾವುದೇ ಕ್ವಶನ್ ಕೇಳಿದರೂ ಕೂಡ. ಆನಂತರ ನಾವು ಇದರಲ್ಲಿ ಅತಿ ಚಿಕ್ಕ ದೇಶ, ಈ ಎಲ್ಲ ಇಡೀ ಜಗತ್ತಿನಲ್ಲಿ ಅತಿ ಚಿಕ್ಕ ದೇಶ ಯಾವುದಂದರೆ ವ್ಯಾಟಿಕನ್ ಸಿಟಿ ಅಂತ ಕರಿತೀವಿ. ವ್ಯಾಟಿಕನ್ ಸಿಟಿ ಎಷ್ಟಿದೆ ಅಂದರೆ ನಮ್ಮ ಕರ್ನಾಟಕಕ್ಕಿಂತಲೂ ಕೂಡ ಚಿಕ್ಕದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯಾಟಿಕನ್ ಸಿಟಿ ಅತಿ ಚಿಕ್ಕ ದೇಶವಾಗಿದೆ. ಸೊ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಹಾರ್ದಿಕ ವಂದನೆಗಳು. ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ನನ್ನ ಮೇಲೆ ಇರಲಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಕೋಡ್ ವರ್ಡ್ ಅಥವಾ ಶಾರ್ಟ್ಕಟ್ ಮೆಥಡನ್ನು ಈಸಿಯಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇನೆ. ಯಾರೆಲ್ಲ ಹಿಂದಿನ ವಿಡಿಯೋ ನೋಡಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.